ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಅದು ಸಿದ್ದೇಶ್ವರ ಬೆಟ್ಟ, ರಾಮನಗರ ಹತ್ರ ಇರೋದು. ರಾಮನಗರದಿಂದ 13 ಕಿಲೋಮೀಟರ್ ಇದೆ. ಅದನ್ನು SRS ಬೆಟ್ಟ ಅಂತ ಕೂಡ ಕರೀತಾರೆ. ನಾನು ನಮ್ಮ ಚೇತನ್ ಮತ್ತು ಆಂಟಿ ಹೋಗ್ತಾ ಇದ್ದೀವಿ. ಹೋಗ್ಬೇಕು ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ದೋಳೋಣ ಅಂದ್ಕೊಂಡ್ವಿ. 5 ಗಂಟೆಗಂತೂ ಎದ್ದೋಳಕ್ಕಾಗಿಲ್ಲ. ಮತ್ತೆ 7 ಗಂಟೆಗೆ ಎದ್ದೋಳೋಣ ಅಂದ್ಕೊಂಡ್ವಿ. 7 ಗಂಟೆಗೂ ಆಗಿಲ್ಲ. 7 ಗಂಟೆಗೆ ಆಯ್ತಲ್ಲೇನೋ. 6:30ಗೆ ಎದ್ವಿ. 5 ಗಂಟೆಗೆ ಎದ್ದೋಳಕ್ಕಾಗಿಲ್ಲ. 6:30ಗೆ ಎದ್ದು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಟಿಫನ್ ಮಾಡಿಕೊಂಡು. ಸೊ ನಾವೀಗ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ SRS ಹಿಲ್ಸ್. ಇದು ರಾಮನಗರ ಯಾಕೋ ಇಂಗ್ಲೀಷಲ್ಲಿ ಹೇಳ್ಬಿಟ್ಟೆ ಅಂತನಾ. ರಾಮನಗರದಿಂದ 13 ಕಿಲೋಮೀಟರ್ ಇದೆ. SRS ಹಿಲ್ಸ್, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಶಿವಗಂಗೆ ಬೆಟ್ಟ ಕಾಣಿಸ್ತಾ ಇದೆ ಇಲ್ಲಿಂದ. ಈಗಲೇ ನೋಡ್ಕೊಂಬಿಡಿ, ಆಮೇಲೆ ಅಣ್ಣನ ಲುಕ್ ಚೇಂಜ್ ಆಗಿಬಿಡ್ತದೆ. ಸ್ವಲ್ಪ ಹೊತ್ತು ಲುಕ್ ಚೇಂಜ್ ಆಗುತ್ತೆ. ಸೊ ಗೈಸ್, ಫೈನಲಿ ಬೆಟ್ಟದ ಹತ್ರ ಬಂದಿದ್ದೀವಿ. ಟಿಕೆಟ್ ತೊಗೊಂಡಿದ್ದೀವಿ. ಅಭಿಷೇಕ ಮತ್ತು ಇನ್ನೇನು ಗುಂಡೋಡಿಸ್ತಾನಲ್ಲ, ಅದಕ್ಕೆ ಟಿಕೆಟ್ ತೊಗೊಬೇಕು. ಇಲ್ಲೇ ಕೆಳಗಡೆ ಟಿಕೆಟ್ ತೊಗೊಂಡ್ವಿ. ನೋಡ್ರಿ, ಅಲ್ಲೇ ಕೌಂಟ್ರ್ ಇರೋದು. ಅಲ್ಲಿ ದೇವಸ್ಥಾನ ಇದೆ, ಅದು ರೇಣುಕಮ್ಮ ಅಮ್ಮನವ್ರ ದೇವಸ್ಥಾನ. ಆಮೇಲೆ ಆಮೇಲೆ ಹೋಗ್ತೀವಿ. ಈಗ ಮೇಲ್ಗಡೆ ಸ್ವಲ್ಪ ಮೇಲೆವರೆಗೂ ಕಾರ್ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲೊಂದು ದೇವಸ್ಥಾನ ಇದೆ, ಅದು ನೋಡ್ಕೊಂಡು ಹಂಗೆ ಬೆಟ್ಟ ಹಾಕ್ತೀವಿ ಫುಲ್ಲು. ಸೊ ಇಲ್ಲಿಗೆ ನಾನು 3 ಟೈಮ್ಸ್ ಬಂದಿದ್ದೀನಿ. 3 ಟೈಮ್ಸು ಇವನ ಜೊತೆನೇ ಬಂದಿರೋದು. ಆ್ಯಕ್ಚುಲಿ ಇದು ಇವ್ರ ಮನೆ ದೇವರು. ಅದಕ್ಕೆ ತುಂಬ ದಿನ ಆದಮೇಲೆ ಚಿಕ್ಕ ವಯಸ್ಸಲ್ಲೇನೋ ಕೂದಲು ಕೊಟ್ಟಿದ್ದಂತೆ. ಅದಕ್ಕೆ ಇವಾಗ ಈ ಸರಿ ಕೊಡ್ತಾವನೆ. ಒಳ್ಳೇದಾಗಲಿ ಹುಡುಗನಿಗೆ ಪಾಪ. ಸುಮ್ಮನೆ ಮಿಯಾ ಒಂದಿದ್ದಕ್ಕೆ ಬಂದು ಇಲ್ಲಿ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟೈತೆ ಪಾಪ. ನೋಡಿ ಗಾಯ್ಸ್, ಇದೇ ಬೆಟ್ಟ. ಫುಲ್ಲು ಟಾಪ್ವರೆಗೂ ಹೋಗಿ ಅಲ್ಲೊಂದು ಗುಹೆಯಲ್ಲಿ ದೇವಸ್ಥಾನ ಇದೆ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡ್ರಿ, ಅಲ್ಲಿ ಕಾಣಿಸ್ತಿದೆಯಲ್ವಾ, ಇದು ಕಾಣಿಸ್ತಿದೆಯಲ್ವಾ, ಇದು ಒಂದು ದೇವಸ್ಥಾನ. ಇನ್ನೂ ಮೇಲ್ಗಡೆ ಒಂದು ಮೈನ್ ದೇವಸ್ಥಾನ ಇದೆ, ಅಲ್ಲೋಗಿ ತೋರಿಸ್ತೀನಿ ಬನ್ನಿ. ನೋಡ್ರಿ, ಬೆಟ್ಟ ಮೇಲ್ಗಡೆ ಹೋಗಕ್ಕೆ ಮುಂಚೆ ಇಲ್ಲಿ ಕೆಳಗಡೆ ಗಣೇಶನಿಗಿಲ್ಲಿ ಕರ್ಪೂರ ಹಚ್ಚಬೇಕು. ನೋಡ್ರಿ, ಇಲ್ಲಿ ಕರ್ಪೂರ ಹಚ್ಚಿದ್ದೀವಿ. ಸೊ ಇವಾಗ ಬೋಡ ಮಾಡ್ಸೋಣ ಬನ್ನಿ. ಮೇಲ್ಗಡೆ ಬಂದ್ವಿ. ಇಲ್ಲೇ ನೋಡ್ರಿ, ಎಲ್ಲ ಸ್ನಾನ ಮಾಡೋಕ್ಕೆ ಎಲ್ಲ, ಮತ್ತು ಟಾಯ್ಲೆಟ್ಸ್ ಎಲ್ಲ ಇಲ್ಲೇ ಇದೆ. ಈಗ ಅಣ್ಣನ ಲುಕ್ ಚೇಂಜ್ ಮಾಡ್ತೀವಿ. ಇಷ್ಟು ದಿನ ನನ್ನನ್ನು ಬೋಡ ನಾನು, ಇನ್ಮೇಲೆ ನಾನು ಇವ್ನಿಗೆ ಬೋಡ ಅಂತೀನಿ. ಇವತ್ತೇನೋ ಜನ ಕಮ್ಮಿ ಇದ್ದಾರೆ ಗೈಸ್. ಇಲ್ಲೇ ಕೂದಲು ಕೊಡೋದು ನೋಡ್ರಿ, ತಲೆ ನೆನ್ಸ್ಕೊಂತ ಅವನೇ. ನೋಡ್ರಿ, ಸುಮ್ಮನೆ ಕೂತಿರಲ್ಲ. ಕೂದಲು ತುಂಬಾ ಹೋಗಿದೆ. ಕಾಡಿನಲ್ಲಿ ಸೊಪ್ಪು ಸಿಗ್ತದೆ. ಈ ಸೊಪ್ಪು ನಾನು ಗುಂಡೋಡಿಸ್ಬಿಟ್ಟು ಕರೆಕ್ಟಾಗಿ 1 ತಿಂಗಳು 2-3 ದಿನ ಆಗಿದೆ. ಅಲ್ಲಿ ಆಲ್ರೆಡಿ ಒಂದ್ಸರಿ ಹೇರ್ ಕಟ್ಟೆ ಮಾಡಿಸ್ಬಿಟ್ಟಿದ್ದೆ, ಸೈಡಲ್ಲೇ ಝೀರೋ ಮಾಡಿಸಿ. ಸೊ ಈಗ ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಡೈರೆಕ್ಟ್ ಈಗ ಮೇಲೆ ಹೋಗ್ತೀವಿ.
ಮೇಲೆ ಹೋಗಿ ಆ್ಯಕ್ಚುಲಿ ಮೇಲ್ಗಡೆ ಫುಲ್ ಟಾಪಲ್ಲಿ ಹೋದ್ಮೇಲೆ ಇನ್ನು ಸ್ವಲ್ಪ ಡೌನ್ಗೆ ಹೋದ್ರೆ ಅಲ್ಲಿ ಗುಹೆ ಇದೆ. ಗುಹೆ ಒಳಗಡೆ ದೇವ್ರು ಇರೋದು, ಲಿಂಗ ಸಖತ್ತಾಗಿದೆ, ತೋರಿಸ್ತೀನಿ ಬನ್ನಿ. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅನ್ಕೊತೀನಿ, ನೋಡೋಣ, ಟ್ರೈ ಮಾಡೋಣ, ಆದರೆ ತೋರಿಸ್ತೀನಿ. ನೋಡ್ರಿ, ಕಾರು, ಲಾರಿ, ಮಿನಿ ಬಸ್ಸು ಎಲ್ಲಕ್ಕೂ 50 ರೂಪಾಯಿ ಎಂಟ್ರಿ ಫೀಸು, 50 ರುಪೀಸ್. ಬೈಕ್ಗೆ ಫ್ರೀ ಅನ್ಕೊತೀನಿ. ಇಲ್ಲ ಅದಕ್ಕೂ ಇರುತ್ತೆ 30 ರೂಪಾಯಿ ಏನೋ ಗೊತ್ತಿಲ್ಲ, 20ನೋ 30ನೋ ಇರ್ಬೋದು. ಪೂಜೆ ಮಾಡ್ತಾ ಇದ್ದೀವಿ. ಹ್ಞೂ ನೋಡ್ರಿ, ದೇವ್ರು ಹೊರ ಕೊಡ್ತು. ಅದಕ್ಕೆ ಅವ್ನು ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾನು ಹಾಕೊಳ್ಳೋ ಅಂದ, ಸೊ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ನೋಡ್ರಿ, ಇನ್ನೂ ಸ್ಟಾರ್ಟಿಂಗಲ್ಲೇ ವ್ಯೂ ನೋಡ್ರಿ ಹೆಂಗಿದೆ, ಎಲ್ಲ ಸುತ್ತ ಮರಗಳು. ಅದು ಅನ್ನದಾಸೋಹ ಕೇಂದ್ರ, ಚೌಟ್ರಿ ಅಂತ, ಅಲ್ಲೇ ಊಟ ಕೊಡೋದು. ಪಂಚ ಹಾಕ್ಕೊಂಡು ಬೆಟ್ಟ ఎక్కుತ್ತಾ ಇದ್ದೀವಿ. ಚೆನ್ನಾಗಿದೆ, ಒಂಥರ ಫುಲ್ ಕಂಫರ್ಟಬಲ್ ಆಗಿದೆ. ಮನೆ ಕಟ್ಬಿಟ್ಟವ್ರೆ, ನಮಗೂ ಕಟ್ಟೋಣ ಅನ್ಕೊಂಡು, ಬಟ್ ಸೈಟ್ ಇಲ್ಲ, ಖಾಲಿ ಇಲ್ಲಂತೆ. ಇಲ್ಲಿ ನೋಡಿ ಗೈಸ್, ಮೆಟ್ಲು ಹೆಂಗಿದೆ ಫುಲ್ಲು. ಹಂಗೆ ಈ ಸೈಡ್ ಬರೋ ಸೆಂಟ್ರಿಗೆ ಬೇಗ ಫೋಟೋ. ವಾ, ಏನು ಎಕ್ಕತ್ತರ, ಅಲ್ಲಿ ಹಿಡ್ಕೊ, ನಾನು ಈ ಸೈಡಿಂದ ಎಕ್ತೀನಿ ಅಲ್ಲ. ಪಂಚಾಯತ್ ತುಳ್ಕೊಂಡ್ಯೋ. ನೋಡಿ ಗೈಸ್ ಹೇಗಿದೆ, ಪಂಚ ಹಿಡ್ಕೊಂಡು ಹತ್ತಾನ ಬನ್ನಿ. ವ್ಯೂ ನೋಡಿ ಗೈಸ್ ಹೆಂಗಿದೆ, ತೆಂಗಿನ ಮರ, ಸುತ್ತ ಬೆಟ್ಟ, ಅಲ್ಲ ಅದು ಯಾವುದೋ ರೆಸಾರ್ಟ್ ಅನ್ಕೊತೀನಿ. ಮೇಲಿಂದ ತೋರಿಸ್ತೀನಿ ವ್ಯೂ, ಅವಾಗ ಸಖತ್ತಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಒಂದು ಕಾಲು ಭಾಗ ಎಕ್ಕಿದ್ದೀವಿ ನೋಡಿ. ಮೆಟ್ಲೆಲ್ಲ ಸ್ಟೆಪ್ಸ್ ಎಲ್ಲ ಒಂಥರ ಸೈಡ್ಗೆ ವಾಲಿರೋ ಥರ ಕೆತ್ತನೆ ಮಾಡಿದ್ದಾರೆ. ವಾವ್, ನೋಡಿ ಗೈಸ್, ಸರ್ ಹೇಗೆ ಅನಿಸ್ತಿದೆ? ಚೆನ್ನಾಗಿದೆಯಾ? ನೋಡ್ರಿ ಎಷ್ಟು ಹೆಂಗೆ ಮಾಡ್ಬಿಟ್ಟವ್ರೆ, ಎರಡೆರಡು ಕೂದಲು ಬಿಟ್ಟಿದೆ. ಆ ಹೇರ್ ಸ್ಟೈಲ್ ನೋಡಿದ್ರೆ ಚೋಟಾ ಭೀಮಲ್ಲಿ ರಾಜು ನೆನಪಾಗ್ತಾನೆ, 2 ಕೂದಲು ಹಿಂಗೆ ಇಟ್ಕೊಂಡಿರ್ತಾರಲ್ಲ. ನೋಡ್ರಿ, ಅಲ್ಲೆಲ್ಲಿಂದನೋ ಬಂದಿದ್ದು ನಾವು, ಆ ಸುತ್ಕೊಂಡು ಹಿಂಗೆ ಬಂದು ಹಿಂಗೆ ಇವಾಗ ಇಲ್ಲಿದ್ದೀವಿ. ಇನ್ನು ಸ್ವಲ್ಪ ದೂರ ಏನು ನೋಡಿ, ಇಲ್ಲಿ ಜಪ ಮಾಡ್ತಿದ್ರು ರೇವಣ ಸಿದ್ದೇಶ್ವರ ಸ್ವಾಮಿ. ಸೊ ಅದಕ್ಕೆ ಅಲ್ಲಿ ಪೂಜೆ ಮಾಡ್ತಾರೆ, 2 ಮಂಟಪ ಥರ ಮಾಡಿ. ವ್ಯೂ ನೋಡಿ ಹೆಂಗಿದೆ. ಈಗ ಇನ್ನು ಸ್ವಲ್ಪ ಕೆಳಗಡೆ ಇಳಿದ್ರೆ ದೇವಸ್ಥಾನ. ಇದು ಫುಲ್ ಟಾಪ್ ಬೆಟ್ಟ. ಇದು ಈ ಸೈಡು ಇರೋದು ಮಂಟಪ, ಮಂಟಪ ಅಂತೀನಿ, ದೇವಸ್ಥಾನ ಗುಹೆ ಒಳಗಡೆ ಇರೋದು. ನೋಡ್ರಿ, ಮಳೆ ನೀರಲ್ಲ, ಅದಕ್ಕೆ ಕೆಳಗಡೆ ಪ್ಲಾಸ್ಟಿಕ್ ನಿಷೇಧ ಅಂತ ಮಾಡಿದ್ದಾರೆ. ಇಲ್ಲೆಲ್ಲ ಈ ಥರ ಗಲೀಜು ಮಾಡ್ತಾರೆ ಅಂತ. ಈ ಬೆಟ್ಟದಲ್ಲಿ ಸುಮಾರು ಗಣೇಶನ ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ನೋಡ್ರಿ, ಇಲ್ಲೊಂದಿದೆ ನೋಡ್ರಿ, ಗುಹೆ ಒಳಗಡೆ ಈ ಥರ ಕಟ್ಟಿ ಇರೋದು ದೇವಸ್ಥಾನ. ನೋಡ್ರಿ, ಅದೇ ಒಳಗಡೆ ಇರೋದು ದೇವಸ್ಥಾನ, ಅಲ್ಲೇ ಒಳಗಡೆ ದೇವ್ರು ಇರೋದು.
ನೋಡ್ರಿ ಅಲ್ಲೊಂದು ಬಸವಣ್ಣ ಇದೆ, ಬಸವಣ್ಣ ಅಲ್ಲಿ ಪೂಜೆ ಮಾಡ್ತಾರೆ. ಇದು ಕಲ್ಯಾಣಿ ಅಂತೆ. ದೇವಸ್ಥಾನ ಒಳಗಡೆ ಹೋಗಕ್ಕೆ ಮುಂಚೆ ಕಾಲು ಇದು ದೇವಸ್ಥಾನ ಒಳಗಡೆ ಹೋಗೋ ದಾರಿ. ಒಂದು ಆಟೋ ಲೋಡ್ ಅಂತ ಹಾಕೋರೆ. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಈಗ ಬೆಟ್ಟ ಇಳಿತಾ ಇದ್ದೀವಿ. ದೇವಸ್ಥಾನ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ, ಫುಲ್ ಎಲ್ಲ ಕಡೆ ಕ್ಯಾಮ್ರಾ ಇದೆ, ಮತ್ತು ಫೋನ್ ಕೈಯಲ್ಲಿ ಹಿಡ್ಕೊಳಕ್ಕೆ ಬಿಡಲ್ಲ. ಬಟ್ ದರ್ಶನ ಸಕ್ಕತ್ತಾಯಿತು, ಸಕ್ಕತ್ತಾಗಿ ಅಲಂಕಾರ ಮಾಡಿದರು. ಪುಷ್ಪಾಲಂಕಾರ ಸಕ್ಕತ್ತಾಯಿತು ಮಾತ್ರ. ಈಗ ಬೆಟ್ಟ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಹತ್ತತ್ತು ಕಷ್ಟ, ಇಳಿಯೋದು ಈಸಿ. ನೋಡಿ ಗೈಸ್, ಕಾಲೆಲ್ಲ ಶೇಕ್ ಇಟ್ಟು ಪುಷ್ಪವತಿ ಥರ ಫುಲ್ ಶೇಕ್ ಆಗ್ತೈತೆ. ಮುಂಚೆ ನೋಡ್ರಿ ಇದೊಂದೇ ಒಂದು ಇದಿದ್ದು, ಇವಾಗೆಲ್ಲ ಎಕ್ಸ್ಟ್ರಾ ಕಟ್ಟವೆ, ಕೆತ್ತಿರೋದಂತೆ ನೋಡಿ. ಮುಂಚೆಯಿಂದ ಹತ್ತೋದು ಇಳಿಯೋದು ಒನ್ ವೇ, ಇವಾಗ ಇದು ಹೊಸದಲ್ಲಿ ಕೆತ್ತನೆ ಮಾಡಿರೋದು. ಸೊ ಅಲ್ಲಿಂದ ಈಗ ಕೆಳಗಡೆ ರೇಣುಕಾ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ತೇರಿದೆ. ಸೊ ಫೈನಲಿ ಎಲ್ಲ ದೇವ್ರ ದರ್ಶನ ಮಾಡಿದ್ವಿ. ಈಗ ಅನ್ನದಾಸೋಹ ಹತ್ರ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಪ್ರಸಾದ ಕೊಡ್ತಾರೆ, ಸಕ್ಕತ್ತಾಗಿದೆ, ದೊಡ್ಡದು ಇದೆ ಚೌಟ್ರಿ. ಸೊ ಪ್ರಸಾದ ತಿನ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಎಲ್ಲ ಮೇಲ್ಗಡೆ ರೇವಣ ಸಿದ್ದೇಶ್ವರ ಮತ್ತು ಕೆಳಗಡೆ ರೇಣುಕಾಂಬ ಎಲ್ಲ ದರ್ಶನ ಮಾಡಿದ್ದಾಯಿತು. ಚೆನ್ನಾಗಿತ್ತು, ಆರಾಮಾಗಿ, ಜಾಸ್ತಿ ಜನ ಇರಲಿಲ್ಲ, ಒಳ್ಳೆ ದರ್ಶನ ಆಯಿತು. ಸೊ ಬನ್ನಿ ಈಗ ಪ್ರಸಾದ ತಿಂದ್ಬಿಟ್ಟು ಮನೆಗೆ ಹೋಗೋಣ. ಸ್ವಲ್ಪ ಇತ್ತು. ಸೊ ಗೈಸ್ ಫೈನಲಿ ಒಳ್ಳೆ ಪ್ರಸಾದ ತಿಂದ್ವಿ. ಸ್ವೀಟ್ ಪೊಂಗಲ್ಲು ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಸಕ್ಕತ್ತಾಗಿತ್ತು. ಪೊಂಗಲ್ ಮಾತ್ರ ಫುಲ್ಲು ಬೆಲ್ಲದಲ್ಲಿ ಮಾಡಿದ್ದಾರೆ, ಸಕ್ಕತ್ತಾಗಿ. ಸೊ ಅಷ್ಟೇ, ಡೈರೆಕ್ಟ್ ಇವಾಗ ಮನೆಗೆ ಹೋಗ್ತೀವಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋ.